ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ಅಜ್ಜಮ್ಮ ಬಂದು ನನ್ನ ಪ್ಲಾನ್ಸ್ನೆಲ್ಲ ಹಾಳು ಮಾಡ್ಬಿಟ್ಲು. ಇನ್ನೊಂದು 10 ನಿಮಿಷ ಲೇಟಾಗಿ ಬಂದಿದ್ರೆ ಶ್ರುತಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ಬೋದಾಯ್ತು. ಛೇ, ಏನ್ ಮಾಡೋದೀಗ? ನಿನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದಾನ? ಇಲ್ಲ ಅಂದ್ರೆ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದ. ಚಂದನ್ ಕಡೆ ಕೊಡೆ. ನೋಡು, ನಾನು ಮಾತಾಡೋವರೆಗೂ ನೀನ್ ಮಾತಾಡೋದಿಲ್ಲ. ಎವ್ರಿಬಡಿ ಕೀಪ್ ಸೈಲೆನ್ಸ್, ಓಕೆ? ಅಶು ಬೇಡ. ಹೇಳು ಚಂದು, ನೀನ್ ರೆಡಿ ಆದ್ಯಾ? ಶ್ರುತಿ, ನಾನು ನಿನ್ಗೆ ಏನೋ ಹೇಳೋಣ ಅಂತ ಬಂದೆ. ಆ ಅಜ್ಜಮ್ಮ ಬಂದು ಎಲ್ಲ ಪ್ಲಾನ್ಸ್ನು ಹಾಳು ಮಾಡ್ಬಿಟ್ಲು. ಏನೋ ಹೇಳ್ಬೇಕು ಅಂತಿದ್ಯಾ, ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಿದ್ಯಾ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಯಾ ಚಂದು? ಈ ಸಂದರ್ಭದಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರುತಿ. ಅಲ್ಲ ಚಂದು, 3 ವರ್ಷ ನನ್ ಜೊತೆನೆ ಲವ್ ಮಾಡಿ ಊರೆಲ್ಲ ಸುತ್ತಾಡ್ಬಿಟ್ಟು ಈಗ ನನ್ ಜೊತೆನೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದೆಲ್ಲ ಶ್ರುತಿ. ಶ್ರುತಿ, ಸ್ವಲ್ಪ ದಿನದ ಹಿಂದೆ ಅಮ್ಮನ ಬದಲು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿನಗೆ ನೆನಪಿದ್ಯಾ? ದೇವಸ್ಥಾನಕ್ಕ? ಚಂದು, ಏನೋ ಮಾತಾಡ್ಬೇಡ. ನಾನೆಲ್ಲ ಮಾತಾಡಿದ್ದು ನನ್ ಫ್ರೆಂಡ್ ಅಶ್ವಿನಿ ನಂತರ ಮಿಮಿಕ್ರಿ ಮಾಡ್ತಿದ್ಲು. ಹಲೋ ಶ್ರುತಿ, ನಾನ್ ಚಂದನ್ ಮಾತಾಡ್ತಾ ಇರೋದು. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಈಗ್ಲೇ ಮದ್ವೆಗೂ ಮುಂಚೆ ಏನಪ್ಪ ಅಂತ ಅರ್ಜೆಂಟು? ಅಶು, ನೀನ್ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಹುಡ್ಗನ್ ಧ್ವನಿ ಕೇಳಿದ್ರೆ ಪಾಪ ತುಂಬಾ ಅರ್ಜೆಂಟ್ ಅನ್ಸ್ತಾ ಇತ್ತು. ನಿನ್ಗೂ ಅರ್ಜೆಂಟು, ಅವನ್ಗೂ ಅರ್ಜೆಂಟು. ಈ ಕಳ್ಳಿ, ಏನಮ್ಮ ಅಂತದ್ ಅರ್ಜೆಂಟು? ನನ್ ಚಂದು ಹಾಗಲ್ಲ, ಹಿ ಈಸ್ ಅ ಜೆಂಟಲ್ಮನ್. ಇಲ್ ನೋಡ್ರೆ ನಮ್ ಶ್ರುತಿ ನಾಚ್ಕೋತಿದ್ದಾಳೆ. ಏಯ್ ಶ್ರುತಿ, ನಿನ್ ನಾಚ್ಕೊಳಗೂ ಬರುತ್ತಾ? ಎಲ್ಲಿಂದ ಕಲ್ತೆ? ಅಶು, ಸರಿ, ನಾನ್ ಹೋಗ್ ಚಂದನ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಆ ಅರ್ಜೆಂಟ್ ವಿಷಯ ಏನು ಅಂತ ಕೇಳ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ಈಗೇನಾದ್ರೂ ಅಜ್ಜಮ್ಮ ನಿನ್ ಮಾತ್ ಕೇಳಿಸ್ಕೊಂಡಿದ್ದಿದ್ರೆ ಏನಂತಿತ್ತು ಗೊತ್ತಾ? ಯಾರೇ ನಿನ್ಗೆ ಈ ಮನೆ ಹಾಳು ಬುದ್ಧಿ ಹೇಳ್ಕೊಟ್ಟಿದ್ದು? ಎಲ್ಲಾದ್ರೂ ಉಂಟೇನೆ? ಮದುವೆ ಮುಗಿದು ಪ್ರಸ್ತುತ ಕೋಣೆಗೆ ಹೋಗೋ ತನಕ ಹುಡ್ಗ ಹುಡ್ಗಿ ಮಾತಾಡೋಂಗಿಲ್ಲ. ಏನೇ ಮಾಡೋದಕ್ಕೂ ಒಂದು ರೀತಿ ರಿವಾಜು ಇದೆ, ಅದನ್ ಬಿಟ್ ನಡಿಬಾರ್ದು. ಅದೇ ನಮ್ ಧರ್ಮ. ಈ ಕಾಲದಲ್ಲಿ ಅದೆಲ್ಲ ಎಲ್ಲೋಯ್ತು. ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ. ಅಮ್ಮ ಚಾಮುಂಡೇಶ್ವರಿ, ಈ ಹಾಳಾಗಿರೋ ಹುಡುಗರ್ನ ಉದ್ಧಾರ ಮಾಡಮ್ಮ. ಸರಿ, ಇವಾಗ ನಾನು ಹೋಗ್ಲೋ ಬೇಡವೋ? ಹೋಗ್ಬೇಡ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ ಹೇಳ್ತಾರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ನೀನೇ ಕಾಣೆ. ನಾನಿನ್ ದುಶ್ಮನೇನೆ? ಇಲ್ಲ ಇಲ್ಲ, ಯು ಮೈ ಸ್ವೀಟ್ ಫ್ರೆಂಡ್. ಮಾತಾಡು. ಇನ್ನು ಎಷ್ಟು ಹೊತ್ತು ಹೀಗೆ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ. ಮುಹೂರ್ತದ ಹೊತ್ತಿಗೆ ಪ್ರಜ್ಞೆ ಇಲ್ದೆ ಮಲ್ಕೋಬೇಕು, ಹಾಗೆ ಮಾಡ್ತೀನಿ.
ಈ ಅಶ್ವಿನಿ ಏನೇ ಅರ್ಜೆಂಟ್ ಕಾಲ್ ಬಂದಿದೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದೋಳು ಪತ್ತೆನೇ ಇಲ್ಲ. ಪಾಪ ಚಂದು ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದ. ಅಶ್ವಿನಿ ಬಂದ್ರೆ ಹೋಗೋದಿಕ್ಕಾಗಲ್ಲ. ಇದೇ ಕರೆಕ್ಟ್ ಟೈಮ್. ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಏಯ್ ಎಲ್ಲೇ ಹೋಗ್ತಿದ್ಯಾ? ವಾಶ್ರೂಮ್ಗೆ ಕಣೆ. ಬೇಗ ಬರ್ಬೇಕು. ವಾಶ್ರೂಮ್ಗೆ ನಿದ್ದೆ ಮಾಡಕ ಹೋಗ್ತಾರೆ, ಬೇಗ ಬರ್ತೀನಿ. ಹಲೋ. ಹಲೋ, ಸಾರಿ ಚಂದು, ನೀನ್ ಅವಾಗ್ಲೇ ಬಂದಾಗ ಮಾತಾಡೋದಕ್ಕಾಗ್ಲಿಲ್ಲ. ಏನೋ ಹೇಳ್ಬೇಕು ಅಂತಿದ್ದೆ, ಏನ್ ಹೇಳು? ಮಾತಾಡ್ಬೇಕು ಆದ್ರೆ ಫೋನಲ್ಲೆಲ್ಲ ಬೇಡ, ನೇರವಾಗಿ ಸಿಗು, ಮಾತಾಡೋಣ. ಸರಿ, ನೀನ್ ಎಲ್ಲಿದ್ಯಾ ಹೇಳು, ನಾನೇ ಅಲ್ಲಿ ಬರ್ತೀನಿ. ಇಲ್ಲೇ ಆಚೆ ಓಪನ್ ಸ್ಪೇಸ್ ಅಲ್ಲಿ ಇದ್ದೀನಿ. ಒಂದ್ ನಿಮಿಷ ಬಾ, ಆದ್ರೆ ನಿಮ್ ಫ್ರೆಂಡ್ಸ್ ಆ ಕಪಿಗಳನ್ನೆಲ್ಲ ಕರ್ಕೊಂಡ್ ಬರ್ಬೇಡ. ಆಯ್ತು, ಬಾಯ್. ಏ ಶ್ರುತಿ, ನೀನ್ ಯಾಕೆ ಹೊರಗಡೆ ಬಂದಿದ್ಯಾ? ಶಾಸ್ತ್ರ ನಡೆಯೋರ್ಗು ಹಾಗೆಲ್ಲ ಹೊರಗಡೆ ಬರ್ಬಾರ್ದು. ಫಸ್ಟ್ ನಡಿ ಒಳಗಡೆ. ಪ್ಲೀಸ್ ಕಣೆ, ಅವ್ನು ಅರ್ಜೆಂಟ್ ಆಗಿ ಏನೋ ಹೇಳ್ಬೇಕಂತೆ. 5 ನಿಮಿಷ ವಾಪಸ್ ಬಂದ. ಆಗಲ್ಲ, ಫಸ್ಟ್ ಒಳಗಡೆ ನಡಿ. ಪ್ಲೀಸ್ ಬೇಡ, ಒಳಗಡೆ ನಡಿ. ಯಾಕೆ ಸದಸ್ಯರ 5 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಪರವಾಗಿಲ್ಲ, ಬಾ. ಹಲೋ, ಬಾಪ ಇಲ್ಲಿ ನೋಡು. ಈ ಜ್ಯೂಸ್ನ ತಗೊಂಡು ಹೋಗಿ ಅಲ್ಲಿ ಪರ್ಪಲ್ ಸೀರೆ ಉಟ್ಕೊಂಡಿದಾರಲ್ಲ ಅವ್ರಿಗೆ ಕೊಡು. ಸರಿ ಮೇಡಮ್. ತಗೋ. ಮೇಡಮ್ ತಗೊಳ್ಳಿ. ಪ್ಲೀಸ್ ಕಣೆ. ಪ್ಲೀಸ್ ಇಲ್ಲ, ಏನಿಲ್ಲ, ನಡಿ ಒಳಗಡೆ ಅಂತ ಹೇಳಿದೆ ತಾನೆ. ಸರಿ, ಒಂದೇ ಒಂದ್ ಫೋನು ಪ್ಲೀಸ್. ಫೋನು ಇಲ್ಲ, ಏನು ಇಲ್ಲ, ಒಳಗಡೆ ನಡಿ ಅಂತ ಹೇಳಿದ್ದು. ಅಯ್ಯೋ, ಫೋನ್ ಏ ಶ್ರುತಿ, ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದೀಯಾ? ಫೋನಲ್ಲಿ ಮಾತಾಡ್ತಿದ್ದೆ ಕಣೆ, ಹಾಗೆ ಮರ್ತ್ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ. ಹೌದಾ, ಬಾ ಒಳಗಡೆ. ಒಂದೇ ಒಂದ್ ನಿಮಿಷ ಕಣೆ. ನಡಿ ಒಳಗಡೆ ಅಂದೆ. ಸರಿ. ಬನ್ರಿ ಬನ್ರಿ ಬನ್ರಿ. ಮೆಡಿಸಿನ್ ಕೊಟ್ಟಿದ್ದು 5 ನಿಮಿಷಕ್ಕೆ ಪ್ರಜ್ಞೆ ತಪ್ಪುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಕೊಟ್ಟು 15 ನಿಮಿಷ ಆದ್ರೂ ಇವಳಿನ್ನೂ ಗುಂಡ್ಕಲ್ ಹಾಗೆ ನಿಂತಿದ್ದಾಳೆ. ನಾನೇನಾದ್ರು ತಪ್ಪು ಮೆಡಿಸಿನ್ ಕೊಟ್ನಾ? ಅದನ್ನ ಸರಿಯಾಗಿ ನೋಡಿದ್ದೆ. ಏನಾಯ್ತು, ಯಾಕೆ ಹೀಗಾಯ್ತು? ಏನೋ ದಬಾಕ್ತೀನಿ ಎಂದೆ, ಬೆಪ್ತರ ನಿಂತಿದ್ಯಾ?
ಅಕ್ಕ ಆ ಮೆಡಿಸನ್ನ ಜ್ಯೂಸಲ್ಲಿ ಹಾಕಿ ವೇಟರ್ ಕೈಲಿ ಕೊಟ್ಟೆ. ಅದನ್ನ ಅದಕ್ಕೆ ಕುಡ್ದಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಈಗ ಏನಾಯ್ತು ನಂಗೆ ಗೊತ್ತಿಲ್ಲ ಅಕ್ಕ. ನಿನ್ನ ತಂಗಿ ಅನ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ದೆ ಕಣೆ. ನಾನೇ ಏನಾದ್ರೂ ಐಡಿಯಾ ಮಾಡ್ಬೇಕಾಗಿತ್ತು. ನಿನ್ನ ನಂಬಿ ತಪ್ಪು ಮಾಡ್ದೆ. ತಪ್ಪು ಮಾಡಿದ್ದಕ್ಕೆ ಆ ದರಿದ್ರದವಳ ಮುಖ ನೋಡ್ಕೊಂಡು ಇಡೀ ದಿನ ನಗ್ನಗ್ತಾ ಇರ್ಬೇಕು. ನಿನ್ ಕೈಲಾಗಲ್ಲ ಅಂದ್ರೆ ಮೊದ್ಲೇ ಹೇಳು, ನಾನು ಏನಾದ್ರೂ ಮಾಡ್ತೀನಿ. ಅಕ್ಕ ಸಾರಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಪಿಚ್ಚಾತಿಗಳು. ನನ್ ಬೆನ್ನ ಹಿಂದಾನೆ ಬಿದ್ದಿದ್ದಾರೆ. ನೀನ್ ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಬೇಗ ಹೇಳು. ನನ್ ಕಷ್ಟ ನನಗೆ, ನಿಂದೊಳ್ಳೇದು. ಸಾರಿ ಕಣೋ, ಕೋಪಿಸ್ಕೋಬೇಡ. ಆಯ್ತು, ಬೇಗ ಹೇಳು. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತು, ಬಟ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನ್ ಹೀಗೆ ನಿಧಾನ ಮಾಡಿದ್ರೆ ಅಷ್ಟೇ, ಅವರೆಲ್ಲ ಬಂದ್ಬಿಡ್ತಾರೆ. ಹೇಳ್ತೀನಿ ಒಂದ್ ನಿಮಿಷ. ಹೇಳು, ಹೇಳಪ್ಪ, ಏನ್ ಹೇಳ್ಬೇಕು ಹೇಳು. ಸಾರಿ, ಶ್ರುತಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಶಾಸ್ತ್ರ ಮುಗಿಯೋವರೆಗೂ ಶ್ರುತಿ ಜೊತೆ ಮಾತಾಡೋ ಹಾಗಿಲ್ಲ. ಓಹೋ, ನಾನೊಬ್ನೇ ಸಿಗಾಕೊಂಡಿದ್ದೀನಿ ಅಂತ ಇಷ್ಟೆಲ್ಲ ರೇಗಿಸ್ತಾ ಇದ್ದೀರಾ? ನನ್ನ ಫ್ರೆಂಡ್ಸ್ ಬಂದ್ರೆ ನಿಮ್ ಕತೆ ಅಷ್ಟೇ. ಯಾರಪ್ಪ ಅವನು ಅಂಜದ ಗಂಡು? ಅಂಜದ ಗಂಡು ಅಲ್ಲ, ಲವ್ ಗುರು.